ನಮಸ್ಕಾರ. ಭಾರತೀಯ ಸಂಸ್ಕೃತಿಯಲ್ಲಿ ಸಮಯವನ್ನ ಅಳಿಯಕ್ಕೆ ಸೌರಮಾನ, ಚಾಂದ್ರಮಾನ ಅಂತ ಎರಡು ಅದ್ಭುತ ವಿಧಾನಗಳಿವೆ. ಎರಡೂ ಹೊಸ ವರ್ಷವನ್ನೇ ಸೂಚಿಸುತ್ತವೆ. ಆದರೆ ಆಚರಣೆ ಮಾತ್ರ ಬೇರೆ ಬೇರೆ ದಿನ ಯಾಕೆ ಬರುತ್ತೆ? ಬನ್ನಿ, ಈ ಕಾಲದ ಈ ಕಾಸ್ಮಿಕ್ ಡ್ಯಾನ್ಸ್ ಹಿಂದಿನ ವಿಜ್ಞಾನ ಮತ್ತು ಸೌಂದರ್ಯ ಏನು ಅಂತ ಈ ವಿವರಣೆಯಲ್ಲಿ ತಿಳಿದುಕೊಳ್ಳೋಣ. ಎಲ್ಲದಕ್ಕಿಂತ ಮೊದಲು ಈ ಪ್ರಶ್ನೆ ಕೇಳ್ಕೊಳ್ಳೋಣ. ನಮ್ಮ ಪೂರ್ವಜರು ಸಮಯ ತಿಳ್ಕೊಳ್ಳಕ್ಕೆ ಆಕಾಶವನ್ನೇ ಯಾಕೆ ನೋಡ್ತಿದ್ರು? ಉತ್ತರ ತುಂಬಾನೇ ಸಿಂಪಲ್. ಯಾವಾಗ ಬೆಳೆ ಇಡಬೇಕು, ಮಳೆ ಯಾವಾಗ ಬರ್ಬೋದು, ಹಬ್ಬ ಹರಿದಿನಗಳನ್ನ ಯಾವಾಗ ಮಾಡಬೇಕು, ಈ ಎಲ್ಲ ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಒಂದು ನಿಖರವಾದ ಕ್ಯಾಲೆಂಡರ್ ಬೇಕೇ ಬೇಕಿತ್ತವರಿಗೆ. ಹೀಗೆ ಕಾಲವನ್ನು ಅಳೆಯುವ ಹುಡುಕಾಟ ಶುರುವಾದಾಗ ನಮ್ಮ ಋಷಿಮುನಿಗಳು ಆಕಾಶದ ಕಡೆ ನೋಡಿದ್ರು. ಅಲ್ಲಿ ಸಮಯದ ಹಾದಿಯನ್ನು ಸ್ವಲ್ಪನೂ ತಪ್ಪಿಲ್ಲದೆ ತೋರಿಸಬಲ್ಲ ಇಬ್ಬರು ಗೈಡ್ಸ್, ಇಬ್ಬರು ಮಾರ್ಗದರ್ಶಿಗಳು ಅವ್ರಿಗೆ ಕಾಣಿಸ್ತಾರೆ. ಆ ಇಬ್ರು ಮಾರ್ಗದರ್ಶಿಗಳೇ ಸೂರ್ಯ ಮತ್ತು ಚಂದ್ರ. ಭೂಮಿಯಿಂದ ನೋಡಿದಾಗ ಕಾಣೋ ಸೂರ್ಯನ ಆ ಸ್ಥಿರವಾದ ಚಲನೆ ಒಂದು ದಾರಿಯಾದ್ರೆ, ಭೂಮಿ ಸುತ್ತ ಚಂದ್ರ ಹಾಕೋ ಆ ವೇಗದ ಸುತ್ತುಗಳು ಮತ್ತೆ ಅದರ ಕಲೆಗಳು ಅದು ಇನ್ನೊಂದು ದಾರಿಯಾಯಿತು. ಇವುಗಳ ಆಧಾರದ ಮೇಲೆಯೇ ಎರಡು ಬೇರೆ ಬೇರೆ ಕ್ಯಾಲೆಂಡರ್ ಸಿಸ್ಟಮ್ಸ್ ಹುಟ್ಕೊಂಡಿದ್ದು. ಸರಿ, ಬನ್ನಿ ಇದನ್ನ ಒಂದು ಸುಂದರವಾದ ರೂಪಕದ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಈ ಸೌರಮಾನ ಮತ್ತೆ ಚಾಂದ್ರಮಾನ ಪದ್ಧತಿಗಳನ್ನ ಇಬ್ರು ಕಾಸ್ಮಿಕ್ ಡ್ಯಾನ್ಸರ್ಸ್ ಅಂದ್ರೆ ನರ್ತಕರ ಹಾಗೆ ಅನ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಸ್ಪೆಷಲ್ ರಿದಮ್, ಒಂದು ಗತಿ ಇದೆ. ಇಲ್ಲಿರೋ ಈ ಓಟಗಾರರ ಹೋಲಿಕೆ ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸುತ್ತೆ. ನೋಡಿ, ಸೂರ್ಯ ಒಂದು ದೊಡ್ಡ ಟ್ರ್ಯಾಕ್ನಲ್ಲಿ ತುಂಬಾನೇ ಸ್ಥಿರವಾಗಿ ಒಂದೇ ವೇಗದಲ್ಲಿ ಓಡುವ ಓಟಗಾರನ ಹಾಗೆ. ಆದರೆ ಚಂದ್ರನು ಚಿಕ್ಕ ಟ್ರ್ಯಾಕ್ನಲ್ಲಿ ತುಂಬಾನೇ ಸ್ಪೀಡಾಗಿ ಸುತ್ತುಗಳನ್ನ ಮುಗಿಸೋ ರನ್ನರ್. ಇಬ್ರು ಸ್ಪೀಡ್ ಮತ್ತೆ ದಾರಿ ಬೇರೆ ಆಗಿರೋದ್ರಿಂದ ಅವರು ತಮ್ಮ ಲ್ಯಾಪನ್ನ ಬೇರೆ ಬೇರೆ ಟೈಮಲ್ಲಿ ಮುಗಿಸ್ತಾರೆ. ಮೊದಲು ಸೌರಮಾನ ಪದ್ಧತಿ ಬಗ್ಗೆ ನೋಡೋಣ. ಇಲ್ಲಿ ಸೂರ್ಯನೇ ಹೀರೋ. ಸೂರ್ಯ 12 ರಾಶಿಗಳ ಮೂಲಕ ತನ್ನ 1 ವರ್ಷದ ಜರ್ನಿ ಮುಗಿಸಿ ಮೊದಲ ರಾಶಿಯಾದ ಮೇಷರಾಶಿಗೆ ಎಂಟ್ರಿ ಕೊಟ್ಟಾಗ ಒಂದು ಸೌರವರ್ಷ ಮುಗಿಯುತ್ತೆ. ಇದನ್ನೇ ನಾವು ಸೌರಮಾನ ಯುಗಾದಿ ಅಂತ ಆಚರಿಸೋದು. ಇನ್ನು ಚಾಂದ್ರಮಾನ ಪದ್ಧತಿ, ಇದು ಚಂದ್ರನ ವೇಗದ ಚಲನೆಯ ಮೇಲೆ ನಿಂತಿದೆ. ಚಂದ್ರ ಭೂಮಿ ಸುತ್ತ 12 ಬಾರಿ ಪ್ರದಕ್ಷಿಣೆ ಹಾಕಿದಾಗ ಒಂದು ಚಾಂದ್ರಮಾನ ವರ್ಷ ಪೂರ್ತಿಯಾಗುತ್ತೆ. ಈ ಹೊಸ ವರ್ಷದ ಶುರುವೇ ಚಾಂದ್ರಮಾನ ಯುಗಾದಿ. ಈಗ ಎಲ್ಲರನ್ನೂ ಕಾಡೋ ಆ ಮೂಲ ಪ್ರಶ್ನೆಗೆ ಬರೋಣ. ಸರಿ, ಎರಡೂ ಹೊಸ ವರ್ಷವನ್ನೇ ಹೇಳೋದಾದ್ರೆ ಈ ಹಬ್ಬಗಳು ಒಂದೇ ದಿನ ಯಾಕೆ ಬರೋದಿಲ್ಲ? ಕಾರಣ ಇಲ್ಲೇ ಇದೆ ನೋಡಿ. ಸೂರ್ಯನ ಸ್ಥಿರವಾದ ಪ್ರಯಾಣವನ್ನು ಆಧರಿಸಿದ ಸೌರಮಾನ ವರ್ಷದಲ್ಲಿ ಸುಮಾರು 365 ದಿನಗಳು ಇರುತ್ತವೆ. ಆದರೆ ಚಂದ್ರನ 12 ವೇಗದ ಸುತ್ತುಗಳನ್ನು ಆಧರಿಸಿದ ಚಾಂದ್ರಮಾನ ವರ್ಷದಲ್ಲಿ ಕೇವಲ 354 ದಿನಗಳಷ್ಟೇ ಇರೋದು. ನೋಡಿ, ಈ 11 ದಿನಗಳ ವ್ಯತ್ಯಾಸ ಇದೆಯಲ್ಲ, ಇದೇ ಇಲ್ಲಿ ನಿರ್ಣಾಯಕ. ಪ್ರತಿ ವರ್ಷ ಚಾಂದ್ರಮಾನ ವರ್ಷವು ಸೌರಮಾನ ವರ್ಷಕ್ಕಿಂತ 11 ದಿನ ಬೇಗ ಮುಗ್ದೋಗುತ್ತೆ. ಇದೇ ಸರಳವಾದ ಗಣಿತದ ಕಾರಣದಿಂದಾಗಿ ಚಾಂದ್ರಮಾನ ಯುಗಾದಿಯು ಯಾವಾಗಲೂ ಸೌರಮಾನ ಯುಗಾದಿಗಿಂತ ಸ್ವಲ್ಪ ಮುಂಚಿತವಾಗಿ ಬರುತ್ತೆ. ಸರಿ, ಈ ಕ್ಯಾಲೆಂಡರ್ನ ವಿಜ್ಞಾನವನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಈ ಹಬ್ಬಗಳು ತರುವ ಆ ಸಾಂಸ್ಕೃತಿಕ ಸೌಂದರ್ಯ ಮತ್ತೆ ಅದರ ಮಹತ್ವವನ್ನು ಸ್ವಲ್ಪ ನೋಡೋಣ ಬನ್ನಿ. ನೋಡಿ, ಈ ಸ್ಲೈಡ್ ಎರಡೂ ಆಚರಣೆಗಳ ನಡುವಿನ ವ್ಯತ್ಯಾಸವನ್ನ ಎಷ್ಟು ಸುಂದರವಾಗಿ ತೋರಿಸುತ್ತೆ. ಚಂದ್ರನ ಕಲೆಗಳನ್ನ ಆಧರಿಸಿದ ಚಾಂದ್ರಮಾನ ಯುಗಾದಿಯನ್ನ ನಮ್ಮ ಕರ್ನಾಟಕ, ಆಂಧ್ರ, ತೆಲಂಗಾಣದಲ್ಲಿ ಬೇವು ಬೆಲ್ಲ ತಿನ್ನೋ ಮೂಲಕ ಆಚರಿಸ್ತೇವೆ. ಜೀವನದ ಕಹಿ ಸಿಹಿಯನ್ನ ಒಂದೇ ರೀತಿ ಸ್ವೀಕರಿಸಬೇಕು ಅನ್ನೋ ಸಂದೇಶ ಇದು. ಮತ್ತೊಂದು ಕಡೆ ಸೂರ್ಯನ ರಾಶಿ ಪ್ರವೇಶವನ್ನ ಆಧರಿಸಿದ ಸೌರಮಾನ ಯುಗಾದಿ ಅಂದ್ರೆ ತಮಿಳುನಾಡಿನ ಪುಠಾಂಡು, ಕೇರಳದ ವಿಷು. ಇಲ್ಲಿ ವಿಷು ಕಣಿ ನೋಡುವ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸ್ತಾರೆ. ಇದು ಮುಂದಿನ ವರ್ಷದ ಸಮೃದ್ಧಿಯ ಸಂಕೇತ. ಇದು ಕೇವಲ ಒಂದು ಆಚರಣೆ ಮಾತ್ರ ಅಲ್ಲ. ಈ ಪ್ರಾಚೀನ ಪದ್ಧತಿಗಳು ನಮ್ಗೆ ಅರ್ಥಪೂರ್ಣವಾಗಿ ಬದುಕಲು ಕೆಲವು ತುಂಬಾನೇ ಆಳವಾದ ಪಾಠಗಳನ್ನ ಹೇಳ್ಕೊಡ್ತವೆ. ಮೊದಲನೆಯದು ಬ್ಯಾಲೆನ್ಸ್. ಸೂರ್ಯ ಬುದ್ಧಿಶಕ್ತಿಯ ಸಂಕೇತವಾದರೆ ಚಂದ್ರ ನಮ್ಮ ಭಾವನೆಗಳ ಪ್ರತೀಕ. ಲೈಫ್ನಲ್ಲಿ ಇವೆರಡರ ನಡುವೆ ಒಂದು ಸಮತೋಲನ ಬೇಕು ಅಂತ ಇದು ಕಲಿಸ್ತದೆ. ಎರಡನೇದು ನವೀಕರಣ ಅಂದ್ರೆ ರಿನ್ಯೂವಲ್. ಹೊಸ ವರ್ಷ ಅನ್ನೋದು ಹಳೆಯದನ್ನೆಲ್ಲ ಮರೆತು ಒಂದು ಫ್ರೆಶ್ ಸ್ಟಾರ್ಟ್ ಕೊಡೋಕೆ ಸ್ಫೂರ್ತಿ ನೀಡುತ್ತಲ್ವಾ. ಮತ್ತು ಕೊನೆಯದಾಗಿ ಪ್ರಕೃತಿಯೊಂದಿಗೆ ಸಾಮರಸ್ಯ. ಋತುಗಳಿಗೆ ತಕ್ಕಂತೆ ಬದುಕೋದು ಹೇಗೆ ಅಂತ ಈ ಹಬ್ಬಗಳು ನಮಗೆ ನೆನಪಿಸ್ತಲೇ ಇರ್ತವೆ. ಕೊನೆಗೆ ಸೌರಮಾನವೇ ಇರ್ಲಿ ಅಥವಾ ಚಾಂದ್ರಮಾನವೇ ಇರ್ಲಿ, ಎರಡೂ ನಮಗೆ ಹೇಳಿಕೊಡುವ ಒಂದು ಶಾಶ್ವತವಾದ ಸತ್ಯ ಅಂದ್ರೆ ಕಾಲವನ್ನು ಗೌರವಿಸು ಮತ್ತು ಪ್ರಕೃತಿಯನ್ನು ಪ್ರೀತಿಸು. ಇದೇ ನೋಡಿ ಈ ಎರಡೂ ಸಂಪ್ರದಾಯಗಳ ಹಿಂದಿರುವ ಸಮಾನವಾದ ಜ್ಞಾನ.